ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ. ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ. ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ. ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂಥ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರಬೇಕು. ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವರು ಯಾವ ಆಧಾರದ ಮೇಲೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ. ಈಗ ನಾವು SITಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು, ಯಾರು ಅದನ್ನು ಹೊರಗಡೆ ತಂದು ಮಾಡಿದರು, ಯಾವಾಗಿಂದ ಹೊರಗಡೆ ಬಂದಿದೆ, ಇವೆಲ್ಲ ಅವರು ನೋಡ್ತಾರೆ. SITನವರು ಅವೆಲ್ಲ ನೋಡ್ತಾರೆ. ಅದಕ್ಕೆ ಬೇಕಾದಂಥ ಕ್ರಮನೂ ತಗೊಳ್ತಾರೆ. ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರು ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳಿಸಿದ್ದಾರೆ ಅದೆಲ್ಲ ನಮ್ಗೇನು ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ವಿಡಿಯೋ ಲೀಕ್ ಮಾಡಿದವರು ಕೂಡ ಆರೋಪಿಗಳಾಗ್ತಾರಲ್ವಾ ಸರ್? ಇಲ್ಲ, ಅದು ನೋಡ್ಬೇಕು, ಅದು ಎಕ್ಸಾಮಿನ್ ಮಾಡ್ತಾರೆ. ಕಾನೂನಿನಲ್ಲಿ ಆ ರೀತಿ ಇತ್ತು ಅಂದರೆ ಅವ್ರ ಮೇಲೂ ಕೂಡ ಅವರನ್ನು ಈ ಕೇಸ್ನಲ್ಲಿ ಸೇರಿಸ್ಕೊಳ್ತಾರೆ. ಸರ್, ಕುಮಾರಸ್ವಾಮಿ ಅವರು ಇದನ್ನು ಪದೇ ಪದೇ ರಾಜಕೀಯವಾಗಿ ಅಷ್ಟೇ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಮಾತು. ನೋಡಿ ಇವರೇ, ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು ಕೊಲೆ ಆದರೆ ಅದನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಯಾರು ಮಾಡಿದ್ದಾರೆ? ಇಂಥ ಘಟನೆಗಳನ್ನು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ? ಅದಕ್ಕಾಗಿ ನಾನು ಹೇಳೋದು, ನಾನು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಯಾಕೆಂದರೆ ನಮ್ಮ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಕೊಡ್ತಾರೆ. ಇಲ್ಲ, ನಾವು ಅವರಿಗೆ ಧೈರ್ಯ ಕೊಡ್ತಾ ಇದ್ದೀವಿ. ಯಾರಾದರೂ ಧೈರ್ಯವಾಗಿ ಬಂದು ನೀವು ಹೇಳಿಕೆಗಳನ್ನ ಕೊಡ್ಬೋದು, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡ್ತೇವೆ ಅಂತ ಹೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ ನಮ್ಮಲ್ಲಿ. ಅವರು SITನವರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ಆ ವಿಡಿಯೋಗಳಲ್ಲಿ ಇರ್ತಕ್ಕಂಥವ್ರನ್ನ ಐಡೆಂಟಿಫೈ ಏನು ಮಾಡಿದ್ದಾರೆ, ಅವರಿಗೆಲ್ಲ ನೀವು ಧೈರ್ಯವಾಗಿ ಬಂದು ನಮಗೆ ಹೇಳಿಕೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರು ಹೆಂಗೆ ಬಂದು ಹೇಳ್ತಾರೆ? ಆಗಿದೆ ಅನ್ಸುತ್ತಾ ಸರ್? ಭಯದ ವಾತಾವರಣ ಆಗಿದೆ ಅಂತ ಸರ್? ಇದು ಗೊತ್ತಿಲ್ಲ ಇನ್ನು. ನೋಡಿ, ಸಾವಿರಾರು ವಿಡಿಯೋಗಳಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡಿ ಅದರ ಐಡೆಂಟಿಫೈ ಮಾಡೋದೇ ಒಂದು ಎಕ್ಸರ್ಸೈಸ್ ಆಗುತ್ತೆ. ಸುಮ್ಮನೆ ಯಾರನ್ನೋ ರಾಂಗ್ ಆಗಿ ಯಾರನ್ನೋ ಒಬ್ಬರನ್ನ ಐಡೆಂಟಿಫೈ ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದ, ಬೇರೆ ಕೇಸ್ಗಳ ಥರ ಆಗಿದ್ರೆ ಇದು ಬೇರೆ, ಏನೋ ಕಳ್ತನ ಮಾಡಿದ್ದಾರೆ, ಬೇರೆ ಏನೋ ಮರ್ಡರ್ ಮಾಡಿದ್ದಾರೆ, ಅಂಥ ಕೇಸ್ಗಳಲ್ಲಾದರೆ ಅವರು ಮಾಡ್ತಾರೆ, ಕ್ವಿಕ್ಕಾಗಿ ಏನು ಬೇಕೋ ಅದೆಲ್ಲ ಮಾಡ್ತಾರೆ ಕಾನೂನು ಪ್ರಕಾರ. ಆದರೆ ಇದು ಭಾಳ ಸೆನ್ಸಿಟಿವ್ ಇದೆ. ಒಬ್ಬರ ಜೀವನ, ಒಬ್ಬರ ಒಂದು ಕುಟುಂಬದ ಜೀವನ, ಇವೆಲ್ಲ ಇದರಲ್ಲಿ ಅಡಗಿದೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದರೂ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.